ನೀವು ಹೇಳ್ಬೇಕು ಅದು ಯಾಕೆ ಅದು ಬಿದ್ದಿದೆ ಅಂದ್ಬಿಟ್ಟು. ಏನು ಅರ್ಧ ಹೆವಿ ರೈನ್ಸ್ ಕೂಡ ಆಗಿದೆ, ಅರ್ಧ ಆಯ್ತಾ. ಸೊ 2-3 ಮನೆಗೆ ಡ್ಯಾಮೇಜ್ ಮಾಡಿದೆ. ಇನ್ನು ಫಸ್ಟ್ ಮಳೆನೇ ಬರ್ತಾ ಇರೋದು. ತುಂಬಾ ಮಳೆ ಬಂದು ಹೆವಿ ರೈನ್ಸ್ ಇಂದ ಆಗಿದೆ ಅಂತ ಕೂಡ ಅಲ್ಲ. ಮನೆ ಮಾತ್ರ 2 ಮನೆ ತುಂಬಾ ಡ್ಯಾಮೇಜ್ ಆಗಿದೆ. ನಾನು ಪರ್ಸ್ನಲ್ ವಿಸಿಟ್ ಮಾಡಿದೆ. ಯಾಕೆ ಬಿದ್ದಿದೆ ಅಂದ್ಬಿಟ್ಟು ಗೊತ್ತಾಗುತ್ತಲ್ವಾ, ಅದನ್ನ ನನಗೂ ರಿಪೋರ್ಟ್ ಮಾಡ್ತೀನಿ. ರೀಸನ್ ಗೊತ್ತಾಗಬೇಕು ನಮಗೆ ಇಮಿಡಿಯೇಟ್ ಆಗಿ. ಮತ್ತೆ ಇನ್ನೇನು ಫರ್ದರ್ ಡ್ಯಾಮೇಜಸ್ ಆಗದೆ, ಮತ್ತೆ ಮಳೆ ಬಂದರೂ ಅವ್ರಿಗೆ ತೊಂದರೆನೂ ಆಗದೆ. ಸ್ವಲ್ಪ ಎಲ್ಲ ಎಲ್ಡರ್ಲಿ ಪರ್ಸನ್ ಇದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ. ಟೇಕ್ ಕೇರ್. இல்லை சாப்பிட்டுட்டு படுக்கலான்ட்டு உள்ளே போனோங்க. அப்போ தான் இடி வந்து அந்த பிரான்ச் மேலே வந்துச்சு. இந்த சத்தம் கேட்டு எல்லாம் வெளியே வந்துட்டோம். யாருக்கும் என்ன ஒன்றும் ಮಳೆ ಬಂದಿದೆ. இடி வந்துச்சு. ಸಿಡಿಲ್ ಬಂದು ಮರದ ಮೇಲೆ ಬಿದ್ದು ಮರ ಬಂದು ಇದಾಗಿರೋದು. ಸಿಡಿಲಿಂದ ಆಗಿರೋದು. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ದೇವರ ಮರನೇ ಅದು ಪೂಜೆ ಎಲ್ಲ ಮಾಡ್ತಾರೆ. ಆ ಕಡೆ ಬಂದಿಲ್ಲ, ದೂರ ಆಗಿದೆ. ತುಂಬಾ ಡ್ಯಾಮೇಜ್ ಆಗಿದೆ. ಲೊಕೇಶನ್ ಆ ರೂಮು ಏನು ಇಲ್ಲ. ತಾವಿದ್ದಾಗ ನಾವೇನು ಮೇಡಮ್, ನೀವೀಗ ಪ್ರೋಸೆಸ್ ಮಾಡಿಕೊಟ್ರೆ ದಯಮಾಡಿ ಏನು ಪ್ರೋಸೆಸ್ ಮಾಡಬೇಕು ಹೇಳಿ ಮಾಡಿಕೊಡೋದು. ಖಂಡಿತ ನಿಮ್ಮ ಸಹಾಯನೇ ಬೇಕು. ಸದ್ಯಕ್ಕೆ ಓಡ್ ಬಂದ್ಬಿಟ್ಟು ನೈಟಲ್ಲಿ ಯಾರು ಇಲ್ಲಿ ಇವ್ರು ಇದ್ರು ಮೇಡಮ್. ನೈಟ್ ಚಪಾತಿ ಮಾಡ್ತಾ ಇದ್ವಿ. ಅಷ್ಟೊಳಗೆ ಏನು ಹುಡುಗ ಬಿದ್ದೋಯ್ತೋ ಏನು ಸಿಡ್ಲು ಅಂತ ಈಚೆಗೆ ಬರೋದಷ್ಟೊಳಗೆ ಸದ್ಯ ನಾನು ಆಚೆ ಬಂದು. ಎಲ್ಲಿದ್ರಿ ನೀವು? ಇಲ್ಲಿ ಒಳಗಿಂದ ಸೌಂಡ್ ಹೇಗಾಯ್ತು? ಹುಡುಗ ಸಿಡ್ಲು ಬಂದಾಗ ಏನು ಬಿದ್ದೋಗಿದೆ ಅಂತ ಅನ್ಕೊಂಡೆ ನಾನು. ನೋಡಿದ್ರೆ ಮರ ಫ್ಯಾಮಿಲೀಸ್ಗೆ ಏನು ಆಲ್ರೆಡಿ ಜಾಸ್ತಿ ಡ್ಯಾಮೇಜ್ ಆಗಿದೆ. ನೀವು ಅದನ್ನ ತೆಗೆದು ಹೇಗ್ ಮಾಡ್ತೀರಾ ಏನು ಅಂತಂದ್ಬಿಟ್ಟು ನನ್ನ ಜೊತೆನೂ ಕಮ್ಯುನಿಕೇಟ್ ಮಾಡಿ, ನೀವು ಕಮ್ಯುನಿಕೇಟ್ ಮಾಡಿ. ಅದರ್ವೈಸ್ ನೀವು ಮುನ್ಸಿಪಲ್ ಪ್ರೆಸಿಡೆಂಟ್ ಇರ್ತಾರೆ, ಅವ್ರ ಜೊತೆ ಅದು ಮಾತಾಡ್ಬೇಕು. ಅವರು ಇರ್ತಾರೆ, ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ಸೊ ಆಕ್ಚುಲಿ ನಾವೆಲ್ಲ ಈಗ ಬಂದು ನೋಡಿದಾಗ ಕಿಚನ್ನು ಹಾಲು ಎಲ್ಲ ಡ್ಯಾಮೇಜ್ ಆಗಿದೆ. ಯಾರಿಗೂ ಕೂಡ ಏನು ತೊಂದರೆ ಆಗಿಲ್ಲ, ಆದರೆ ಭಯ ಪಟ್ಟಿದ್ದಾರೆ ನೆನ್ನೆ ನೈಟಲ್ಲಿ ಆಗಿರೋವಂಥ ಇನ್ಸಿಡೆಂಟು ಕೂಡ. ಆಮೇಲೆ ಮೈನಿಂಗ್ ಆಫೀಸರ್ನ ಕೇಳಿದ್ವಿ, ಇಮಿಡಿಯೇಟ್ ಆಗಿ ಅವ್ರು ಆ್ಯಕ್ಷನ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಬಿಕಾಸ್ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಮೈನಿಂಗ್ BGML ಜಾಗ ಆಗಿರೋದ್ರಿಂದ ರೆವಿನ್ಯೂ ಕೆಳಗಡೆ ಬರಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಥವಾ ಮುನ್ಸಿಪಾಲ್ಟಿ, ಈ 3 ಅಂಡರ್ ಇದು ಬರಲ್ಲ. ಯಾಕಂದರೆ ಈ ಎಲ್ಲ ಮನೆಗಳು ಕೂಡ BGML ಸೆಂಟ್ರಲ್ ಗೌರ್ಮೆಂಟ್ ಇವ್ರ ಅಂಡರ್ ಬರೋದ್ರಿಂದ ಅವ್ರದ್ದು ಕೆಲವೊಂದು ಪ್ರೊಸೀಜರ್ಸ್ ಇದೆ. ಅದನ್ನು ಫಾಲೋ ಮಾಡಾದ್ಮೇಲೆ ಕಾಂಪನ್ಸೇಷನ್ ಗ್ರೌಂಡ್ಸ್ ಏನಾದರೂ ಇದಾವೆ ಅಂತ ನಾವು ವಿಚಾರ ಮಾಡ್ತೀವಿ. ಅವ್ರನ್ನೂ ಕರೆದು ಇಮಿಡಿಯೇಟಾಗಿ ಆ ಮರನ
ಕಟ್ ಮಾಡಿ ಆ ಮನೆ ಸ್ವಲ್ಪ ನಾಳೆ ಮತ್ತೆ ಮಳೆ ಬಂದರೆ ಅಥವಾ ಇವತ್ತು ಮತ್ತೆ ಮಳೆ ಬಂದರೆ ಆ ಮನೆ ಪರಿಸ್ಥಿತಿ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ನಾನು ಇವತ್ತು ವಿಸಿಟ್ ಮಾಡಿ CSOಗೂ ಫೋನಲ್ಲಿ ಮಾತಾಡಿದ್ದೀನಿ. ಸೊ ಇಮಿಡಿಯೇಟಾಗಿ ನೀವು ಆ್ಯಕ್ಷನ್ ತೊಗೊಬೇಕು ಅಂತ ಅಂದ್ಬಿಟ್ಟು ಸೊ ಅವರು ಕಾಂಟ್ರಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿರುವಂಥ ಸೂಪರ್ವೈಸರ್ಸು ಬಂದಿದ್ದಾರೆ ಕೆಲಸ ತಗೊಳ್ಳಿಕ್ಕೆ, ಈಗ ಆಲ್ರೆಡಿ ಬಂದಿದ್ದಾರೆ ಅವರು. ಇಲ್ಲಿ ಬಂದಾದ್ಮೇಲೆ ಕೌನ್ಸಿಲರ್ ಇರ್ಬೋದು, ದೀಪಕ್ ಇರ್ಬೋದು, ಇಲ್ಲಿನ ಎಲ್ಲ ವಾಲಂಟರೀಸ್ ಸ್ವಲ್ಪ ತುಂಬ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಆ ಕನ್ಸರ್ನ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇಲ್ಲಿನ. ಸೊ ಅಂಥ ಮಳೆನೂ ಅಲ್ಲ, ಬರೀ 1 ಸತಿ 2 ಸತಿನೇ ಇನ್ನೂ ಮಳೆ ಬಂದಿದೆ. ಹೆವಿ ರೈನ್ಸ್ ಕೂಡ ಆಗಿಲ್ಲ. ಮೈನಿಂಗ್ ಮನೆ ಆಗಿರೋದ್ರಿಂದ, ಶೀಟ್ಸ್ ಇರೋದ್ರಿಂದ, ಸ್ವಲ್ಪ ಹಳೇದಾಗಿರೋದ್ರಿಂದ ಈ ಡ್ಯಾಮೇಜಸ್ ಜಾಸ್ತಿ ಆಗಿ ಕಾಣ್ತಾ ಇದೆ. ಏನು ದಾರಿ ಇದೆ ಹುಡುಕ್ತೀವಿ ನಾವು, ಹಾಗೇನೂ ಬಿಡೋಕ್ಕಾಗಲ್ಲ. ಮೈನಿಂಗ್ ಹೌಸಸ್ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಏನಾದರೂ ಅದಕ್ಕೆ ದಾರಿ ಹುಡುಕ್ತೀವಿ. ಸೊ ನಗರಸಭೆ ಅಧ್ಯಕ್ಷರು ನನ್ನ ಜೊತೆ ಬಂದಿದ್ದಾರೆ. ಕಮಿಷನರು CSOನ ಕರೆಸ್ಕೊಂಡು, ಕಮಿಷನರ್ ಹೊರಗಡೆ ಮೀಟಿಂಗಲ್ಲಿದ್ದಾರೆ, ಅವ್ರನ್ನೂ ಕರೆಸ್ಕೊಂಡು ಏನು ಪ್ರಿಕಾಷನರಿ ಮೆಷರ್ಸ್ ತೊಗೊಳಕ್ಕಾಗತ್ತೆ, ಸೇಫ್ಟಿ ಮೆಷರ್ಸ್ ಕೊಡೋಕ್ಕಾಗತ್ತೆ, ಕಾಂಪನ್ಸೇಷನ್ ಗ್ರೌಂಡ್ಸ್ ಮೇಲೆ ಹೋಮ್ವರ್ಕ್ ಮಾಡೋಕ್ಕಾಗತ್ತೆ, ಖಂಡಿತ ಮಾಡಿಸಿ. இல்லை சாப்பிட்டுட்டு படுக்கலான்ட்டு உள்ளே போனோங்க. அப்போ தான் இடி வந்து அந்த பிரான்ச் மேலே வந்துச்சு. இந்த சத்தம் கேட்டு எல்லாம் வெளியே வந்துட்டோம். யாருக்கும் என்ன ஒன்றும் ಕುಟ್ಟಿ ಅಂತ ಈಗ ಸೋಷಲ್ ವರ್ಕರ್ ಎಲ್ಲರೂ ಪ್ರತಿಯೊಂದು ಮಳೆ ಬಂದಿದೆ. ಸಿಡಿಲ್ ಬಂದು ಮರದ ಮೇಲೆ ಬಿದ್ದು ಮರ ಬಂದು ಇದಾಗಿರೋದು, ಸಿಡಿಲಿಂದ ಆಗಿರೋದು. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಈಗರು ಕೂತ್ಕೊಂಡ್ರು ಬಂದಿದ್ರು. 9:30ಗೆ ಬಂದಿರೋ ಆ ದೇವ್ರ ಮರನೇ ಅದು ಪೂಜೆ ಎಲ್ಲ ಮಾಡ್ತಾರೆ. ಆ ಕಡೆ ಬಂದ ದೂರ ಆಗಿದೆ. ತುಂಬಾ ಡ್ಯಾಮೇಜ್ ಆಗಿದೆ. ಹೇಳ್ಬೇಕು ಅದು ಯಾವ್ದು ಇದ್ದೀರಿ ಅಂತ ಅಂತ ಹೆವಿ ರೈನ್ಸ್ ಕೂಡ ಆಗಿಲ್ಲ, ಅರ್ಥ ಆಯ್ತಾ? ಸೊ 2-3 ಮನೆಗೆ ಡ್ಯಾಮೇಜ್ ಮಾಡಿದೆ. ಫಸ್ಟ್ ಮಳೆನೆ ಬರ್ತಾ ಇರೋದು. ತುಂಬಾ ಮಳೆ ಬಂದು ಹೆವಿ ರೈನ್ಸ್ ಇಂದ ಆಗಿದೆ ಅಂತ ಕೂಡ ಅಲ್ಲ. ಮನೆ ಮಾತ್ರ 2 ಮನೆ ತುಂಬಾ ಡ್ಯಾಮೇಜ್ ಆಗಿದೆ. ನಾನು ಪರ್ಸನಲ್ ವಿಸಿಟ್ ಮಾಡಿದ್ದೀನಿ. ಯಾಕೆ ಬಿದ್ದಿದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗತ್ತಲ್ವಾ, ಅದನ್ನ ನನಗೂ ರೀಸನ್ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಮತ್ತೆ ಇನ್ನೇನು ಫರ್ದರ್ ಡ್ಯಾಮೇಜಸ್ ಆಗಿದೆ, ಮತ್ತೆ ಮಳೆ ಬಂದ್ರು ಅವ್ರಿಗೆ ತೊಂದರೆ ಅನ್ನೋ ಆಗಿದೆ. ಸ್ವಲ್ಪ ಎಲ್ಲ ಎಲ್ಡರ್ಲಿ ಪರ್ಸನ್ ಇದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ. ಟೇಕ್ ಕೇರ್. ಇವ್ರು ಇದ್ರು ಮೇಡಮ್ ನೈಟು ಚಪಾತಿ ಮಾಡ್ತಾ ಇದ್ವಿ. ಅಷ್ಟೊಳಗೆ ಏನು ಹುಡುಗ ಬಿದ್ದೋಯ್ತೋ ಏನು ಸಿಡ್ಲು ಅಂತ ಈಚೆಗೆ ಬರೋದು ಅಷ್ಟೊಳಗೆ ಸತ್ಯನಾರಾಯಣ ಆಚೆ ಬಂದು ಎಲ್ಲಿದ್ರಿ ನೀವು? ಇಲ್ಲಿ ಒಳಗಿಂದ ಸೌಂಡ್ ಹೇಗಾಯ್ತು? ಹುಡುಗ ಸಿಡ್ಲು ಬಂದಾಗ ಏನು ಬಿದ್ದೋಗಿದೆ ಅಂತ ಅನ್ಕೊಂಡೆ ನಾನು. ನೋಡಿದ್ರೆ ಮರ